ಇವತ್ತು ಏನು 2024ರ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿ ಸಾಂಕೇತಿಕವಾಗಿ ಇವತ್ತು ಪ್ರಚಾರವನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ರಾಜೀವ್ ಗೌಡರು ಒಂದು ಅಭ್ಯರ್ಥಿ ಪರವಾಗಿ ನಿಜವಾಗ್ಲೂ ಕೂಡ ಇವತ್ತು ಇಡೀ ದೇಶನೇ ಕಾಂಗ್ರೆಸ್ ಪರ ನೋಡ್ತಾ ಇದೆ. ಯಾಕಂದರೆ BJP ಏನು 10 ವರ್ಷ ಅವರು ಆಡಳಿತ ಮಾಡಿದೆ, ಅವರ ಒಂದು ಆರ್ಥಿಕ ಪರಿಸ್ಥಿತಿ ಇವತ್ತು ಏನಿದೆ ಮತ್ತು ಏನು ಅವ್ರು ಕೊಟ್ಟ ಆಶ್ವಾಸನ ಯಾವುದು ಕೂಡ ಅವರು ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ. ಮತ್ತು ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡಬೇಕಾದ್ರೆ ಏನು ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟು ಎಲ್ಲವನ್ನು ಕೂಡ ಅವರು ಇವತ್ತು ಕಾರ್ಯರೂಪಕ್ಕೆ ತಗೊಂಡು ಬಂದಿದ್ದಾರೆ. ಅದರಿಂದ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರು ತಗೊಂಡ್ರೆ ಏನು ಉತ್ತರ ಇರ್ಬೋದು, ಕೇಂದ್ರ ಇರ್ಬೋದು, ದಕ್ಷಿಣ ಇರ್ಬೋದು, ಈ ಸಂದರ್ಭದಲ್ಲಿ ಒಳ್ಳೆ ಅಭ್ಯರ್ಥಿಗಳಿದ್ದಾರೆ. ರಾಜೀವ್ ಗೌಡ್ರು ಇರ್ಬೋದು, ಮಂಜೂರ್ ಅಲಿ ಖಾನ್ ಇರ್ಬೋದು ಮತ್ತು ಸೌಮ್ಯ ರೆಡ್ಡಿ ಇರೋದು ಕೂಡ ಇದು ಈ ರೀತಿ ಈ ಸಂದರ್ಭದಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಏನು 3 BJP MP ಇದ್ರು, ಅದು 3 ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷದ ಕಡೆ ಒಲವಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ, ಅದು ಕೂಡ ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ನ ಕೊಟ್ಟಿದ್ದಾರೆ ಮತ್ತು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದಂತ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಸಾರಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಕೂಡ ಕೋಲಾರಲ್ಲೂ ಕೂಡ ತಾವು ನೋಡಿದ್ದೀರಾ, ಒಂದು ನಮ್ಮ ಒಂದು ಪರಿಶಿಷ್ಟ ಜಾತಿ ಕ್ಯಾಂಡಿಡೇಟು ಬಹಳ ಅವರು ಕೂಡ ಅವ್ರ ತಂದೆ ಒಂದು ರಾಜಕೀಯದಲ್ಲಿ ಹಿನ್ನೆಲೆ ಇರೋರು, ಅನುಭವ ಇರುವವರು. ಅವ್ರ ತಂದೆ ಕೂಡ ಒಂದು ಮೇಯರ್ ಆಗಿದ್ದಂಥವರು ಮತ್ತು ಅವರು ಕೂಡ MLA ಕ್ಯಾಂಡಿಡೇಟ್ ಆಗಿ ಸರ್ ಸಿ ವಿ ರಾಮಣ್ಣನಗರಲ್ಲಿ ಸ್ಪರ್ಧೆ ಮಾಡಿದಂಥವ್ರು. ಅಂಥವ್ರ ಮಗ ಇವರು ಗೌತಮ್ ಅವ್ರಿಗೂ ಕೂಡ ಇವತ್ತು ಅವಕಾಶ ಸಿಕ್ಕಿದೆ. ಅವರು ಕೂಡ ಜಿಲ್ಲಾಧ್ಯಕ್ಷರಾಗಿದ್ದರು ಮತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಡೀ ರಾಜ್ಯ ಸುತ್ತಾಡಿ ಕೆಲಸ ಮಾಡಿದಂಥವ್ರು. ಆಮೇಲೆ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಅವರು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಬಹಳ ಒಂದು ಒಲವಿದೆ. ಅವರು ಕೂಡ ಅಲ್ಲಿ ಖಂಡಿತವಾಗ್ಲೂ ಗೆಲ್ತಾರೆ. ಗೌತಮ್ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧ್ಯ.